ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ 2006 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಏನಿದು EIA ನೋಟಿಫಿಕೇಶನ್ 2006 ಅಮೆಂಡ್ಮೆಂಟ್ಸ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೆಮಿಕಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ, ಸೊ ಈ ಕೆಮಿಕಲ್ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಫಸ್ಟು ಗೌರ್ಮೆಂಟಿಂದ ಅವರು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡಿಸ್ಕೋಬೇಕು. ಅಂದರೆ ಎನ್ವಿರಾನ್ಮೆಂಟಲ್ EIA ಕ್ಲಿಯರೆನ್ಸ್ ತೊಗೊಂಡ್ರೆ ಮಾತ್ರ ಅವರು ಈ ಒಂದು ಕೆಮಿಕಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ. ಏನಕ್ಕೋಸ್ಕರ ಈ ಒಂದು ಕ್ಲಿಯರೆನ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂದರೆ, ಈಗ ಯಾವುದೇ ಒಂದು ಇಂಡಸ್ಟ್ರಿ ಓಪನ್ ಆದ್ರೂ ಆ ಇಂಡಸ್ಟ್ರಿಯಿಂದ ಎನ್ವಿರಾನ್ಮೆಂಟಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು. ಸೊ ಮತ್ತು ಬಯೋಡೈವರ್ಸಿಟಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು EIA ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಿದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ 2006 ಅಂದರೆ, ಸೊ ಇದ್ರದ್ದು ಮೇನ್ ಥಿಂಗ್ ಏನಂದರೆ ಇದು ಡಿಸೆಂಟ್ರಲೈಸ್ ಮಾಡುತ್ತೆ. ಅಂದರೆ ಈ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಪ್ರಾಜೆಕ್ಟಿಗೆ ಏನು ಕೊಟ್ಟಿರ್ತಾರೆ ಅದನ್ನು ಕ್ಯಾಟಗರೈಸ್ ಮಾಡುತ್ತೆ. 2 ಡಿವಿಷನ್ ಆಗಿ ಕ್ಯಾಟಗರೈಸ್ ಮಾಡುತ್ತೆ. ಒಂದು ಕ್ಯಾಟಗರಿ A ಪ್ರಾಜೆಕ್ಟ್ಸ್, ಇನ್ನೊಂದು ಕ್ಯಾಟಗರಿ B ಪ್ರಾಜೆಕ್ಟ್ಸ್. ಕ್ಯಾಟಗರಿ A ಪ್ರಾಜೆಕ್ಟ್ಸಲ್ಲಿ ನ್ಯಾಷನಲ್ ಲೆವೆಲ್ ಅಪ್ರೈಸಲ್ ಸಿಗುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಒಂದು ಪ್ರಾಜೆಕ್ಟಿಗೆ ಅಪ್ರೂವಲ್ನ ಕೊಡುತ್ತೆ, ಅದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಲೇಟೆಡ್ ಆಗಿ. ಕ್ಯಾಟಗರಿ B ಪ್ರಾಜೆಕ್ಟ್ಸಿಗೆ ಸ್ಟೇಟ್ ಗೌರ್ಮೆಂಟು ಅಪ್ರೂವಲ್ನ ಕೊಡುತ್ತೆ. ಸೊ ಕ್ಯಾಟಗರಿ A ಪ್ರಾಜೆಕ್ಟ್ಸ್ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಇದನ್ನು ಅಸೆಸ್ ಮಾಡ್ತಾರೆ. ಸೊ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏಜೆನ್ಸಿ IAA ಆ್ಯಂಡ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ EAC, ಈ ಎರಡೂ ಒಂದು ಏಜೆನ್ಸೀಸ್ ಏನಿದೆ ಇವೆರಡು ಸೇರಿ ಇದನ್ನು ಅಸೆಸ್ ಮಾಡ್ತಾರೆ. ಅದೇ ಕ್ಯಾಟಗರಿ B ಪ್ರಾಜೆಕ್ಟ್ ಅಂದರೆ ಸ್ಟೇಟ್ ಲೆವೆಲಲ್ಲಿ ಅಸೆಸ್ ಮಾಡ್ತಾರೆ. ಸೊ ಇಲ್ಲಿ ಸ್ಟೇಟ್ ಲೆವೆಲ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಮತ್ತು ಸ್ಟೇಟ್ ಲೆವೆಲ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ, ಈ ಎರಡು ಏಜೆನ್ಸೀಸು ಸೇರಿಕೊಂಡು ಇದನ್ನು ಅಸೆಸ್ ಮಾಡಿ ಅಪ್ರೂವಲ್ನ ಕೊಡ್ತಾರೆ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ. ಮತ್ತು 2006 ಅಮೆಂಡ್ಮೆಂಟ್ ಆದಮೇಲೆ ಸೊ ಇದರಲ್ಲಿ 4 ಸ್ಟೇಜಸ್ ಆಫ್ ಅಸೆಸ್ಮೆಂಟ್ ಇರುತ್ತೆ. ಒಂದು ಸ್ಕ್ರೀನಿಂಗು, ಸ್ಕೋಪಿಂಗು, ಪಬ್ಲಿಕ್ ಹಿಯರಿಂಗು ಮತ್ತು ಅಪ್ರೈಸಲು. ಸೊ ಕ್ಯಾಟಗರಿ A ಪ್ರಾಜೆಕ್ಟ್ಸಲ್ಲಿ ಅಂದರೆ ಮ್ಯಾಂಡೇಟರಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಸ್ಕ್ರೀನಿಂಗ್ ಅವಶ್ಯಕತೆ ಇರಲ್ಲ, ಅಂದರೆ ಫಸ್ಟ್ ಸ್ಟೆಪ್ಪು ಇರಲ್ಲ. ಯಾಕೆಂದರೆ ಕ್ಯಾಟಗರಿ A ಪ್ರಾಜೆಕ್ಟ್ಸಲ್ಲಿ ಬರುವಂತಹ ಇಂಡಸ್ಟ್ರೀಸ್ ಏನಿರುತ್ತೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಎನ್ವಿರಾನ್ಮೆಂಟಿಗೆ ಇಂಪ್ಯಾಕ್ಟ್ ಆಗುತ್ತೋ ಇಲ್ವೋ ಅಂತ ಅಸೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಕ್ರೀನಿಂಗ್ ಪ್ರೊಸೆಸಲ್ಲಿ ಏನು ಮಾಡ್ತಾರೆ, ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ಡಿಸೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ಯಾಟಗರಿ A ಅಂಡರಲ್ಲಿ ಬರುವಂಥ ಎಲ್ಲ ಪ್ರಾಜೆಕ್ಟಿಗೂ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೆಪ್ಪನ್ನು ಡಿಲೀಟ್ ಮಾಡಿ ಲಾಸ್ಟ್ 3 ಸ್ಟೆಪ್ಸ್ ಏನಿದೆ, ಸ್ಕೋಪಿಂಗ್ ಮತ್ತು ಪಬ್ಲಿಕ್ ಹಿಯರಿಂಗು, ಅಪ್ರೈಸಲು, ಈ 3 ಸ್ಟೆಪ್ಸ್ನ ಮಾತ್ರ ಕ್ಯಾಟಗರಿ A ಪ್ರಾಜೆಕ್ಟ್ಸಿಗೆ ಅಪ್ಲೈ ಮಾಡ್ತಾರೆ. ಅದೇ ಕ್ಯಾಟಗರಿ B ಪ್ರಾಜೆಕ್ಟ್ಸಿಗೆ ಸ್ಕ್ರೀನಿಂಗ್ ಪ್ರೊಸೆಸ್ಸು ಕೂಡ ನಡೆಸ್ತಾರೆ. ಅಂದರೆ ಅದನ್ನು ಇಂಪ್ಯಾಕ್ಟ್ ಅಸೆಸ್ ಮಾಡಬೇಕೋ ಬೇಡೋ ಅಂತ ಹೇಳಿ ಚೆಕ್ ಮಾಡ್ತಾರೆ. ಸೊ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು B1 ಕ್ಯಾಟಗರಿ B1 ಪ್ರಾಜೆಕ್ಟ್, ಕ್ಯಾಟಗರಿ B2 ಪ್ರಾಜೆಕ್ಟ್ ಅಂತ. ಕ್ಯಾಟಗರಿ B1 ಪ್ರಾಜೆಕ್ಟಲ್ಲಿ ಮ್ಯಾಂಡೇಟರಿ ಇರುತ್ತೆ. ಸೊ ಅಂದರೆ EIA ಪ್ರೊಸೆಸ್ಸು ಮಾಡಲೇಬೇಕಾಗಿರುತ್ತೆ. ಬಟ್ ಆದರೆ B2 ಪ್ರಾಜೆಕ್ಟ್ಸಲ್ಲಿ EIA ಅಸೆಸ್ಮೆಂಟು ಅವಶ್ಯಕತೆ ಇರಲ್ಲ ಅಂತ. ಸೊ ಯಾವ್ಯಾವ ಪ್ರಾಜೆಕ್ಟಿಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಇರಲ್ಲ ಅಂಥ ಪ್ರಾಜೆಕ್ಟ್ಸನ್ನು ಕ್ಯಾಟಗರಿ B2ನಲ್ಲಿ ಹಾಕಿರ್ತಾರೆ. ಕ್ಯಾಟಗರಿ A ಪ್ರಾಜೆಕ್ಟ್ಸ್ ಮತ್ತು ಕ್ಯಾಟಗರಿ B ಪ್ರಾಜೆಕ್ಟ್ಸು ಕಂಪ್ಲೀಟ್ EIA ಪ್ರೊಸೆಸ್ಸಿಗೆ ಹೋಗ್ತವೆ. ಬಟ್ ಅಂದರೆ B1 ಪ್ರೊಸೆಸ್ ಇದು. ಕ್ಯಾಟಗರಿ B2 ಪ್ರಾಜೆಕ್ಟ್ಸು ಈ ಕಂಪ್ಲೀಟ್ EIA ಪ್ರೊಸೆಸ್ಸಿಂದ ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ ಕನ್ಸರ್ನ್ಸ್ ಏನು, EIA ಪ್ರೊಸೆಸ್ಸಲ್ಲಿ ಏನು ಪ್ರಾಬ್ಲಮ್ ಇದೆ, ವಾಟ್ ಆರ್ ದ ಚಾಲೆಂಜಸ್ ಅಂತ ಅಂದರೆ ಅಪ್ಲಿಕಬಿಲಿಟಿ. ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವೊಂದು ಪ್ರಾಜೆಕ್ಟ್ಸ್ ಇರುತ್ತೆ, ಇದೇನಿರುತ್ತೆ ಅಂದರೆ ಇದರಿಂದ ಎನ್ವಿರಾನ್ಮೆಂಟಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಇರುತ್ತೆ, ಬಟ್ ಆದರೂ ಕೂಡ EIA ಪ್ರೊಸೆಸ್ಸಿಂದ ಎಕ್ಸೆಂಪ್ಟ್ ಆಗುತ್ತೆ. ಹೆಂಗೆ ಎಕ್ಸೆಂಪ್ಟ್ ಆಗುತ್ತೆ ಅಂದರೆ, ಸೊ ಅದು ಶೆಡ್ಯೂಲ್ 1ನಲ್ಲಿ ಲೀಸ್ಟ್ ಆಗಿಲ್ದಲೇ ಇರ್ಬೋದು, ಆ ಒಂದು ಇಂಡಸ್ಟ್ರೀಸ್ ಅಥವಾ ಪ್ರಾಜೆಕ್ಟ್ ಇರ್ಬೋದು. ಇಲ್ಲ ಅಂದರೆ ಅದ್ರದ್ದು ಏನು ಇನ್ವೆಸ್ಟ್ಮೆಂಟು ಲೆವೆಲ್ ಇರುತ್ತೆ, ಆ ಇನ್ವೆಸ್ಟ್ಮೆಂಟು ಈ ಒಂದು EIA ಪ್ರೊಸೆಸ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದಕ್ಕಿಂತ ಕಡಿಮೆ ಇರ್ಬೋದು. ಸೊ ಈ 2 ರೀಸನ್ನಿಂದ ಕೆಲವೊಂದು ಪ್ರಾಜೆಕ್ಟು EIA ಪ್ರೊಸೆಸ್ಸಿಂದ ಎಕ್ಸ್ಕ್ಲೂಡ್ ಆಗ್ತಿದೆ. ಸೊ ಇದು ಫಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಒನ್ ಏನು ಅಂದರೆ ಕಂಪೋಸಿಷನ್ ಆಫ್ ದ ಎಕ್ಸ್ಪೋರ್ಟ್ ಕಮಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್. ಈಗ
ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಅಸೆಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಟೀಮ್ನ ಫಾರ್ಮ್ ಮಾಡ್ತಾರಲ್ವ, ಆ ಟೀಮ್ ಫಾರ್ಮ್ ಮಾಡಬೇಕಾದ್ರೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇರೋ ಅಂಥ ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ದಲೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಇರ್ಬೋದು, ಆಂಥ್ರೋಪಾಲಜಿಸ್ಟ್ ಇರ್ಬೋದು, ಸೋಷಿಯಲ್ ಸೈಂಟಿಸ್ಟ್ ಇರ್ಬೋದು, ಎನ್ವಿರಾನ್ಮೆಂಟ್, ಈ ಥರ ಎಕ್ಸ್ಪರ್ಟ್ಸ್ನ ಅವರು ಸೆಲೆಕ್ಟ್ ಮಾಡ್ದಲೇ ಇರ್ಬೋದು. ಸೊ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸ್ಪರ್ಟೈಸ್ ಮಿಸ್ ಆಗುತ್ತೆ, ಹಾಗಾಗಿ ಕ್ವಾಲಿಟಿ ಆಫ್ ದ ಅಸೆಸ್ಮೆಂಟು ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಥರ್ಡ್ ಥಿಂಗ್ ಏನಂದರೆ ಪಬ್ಲಿಕ್ ಹಿಯರಿಂಗ್ ಅಂದರೆ ಪಬ್ಲಿಕ್ ಕಮೆಂಟ್ಸನ್ನು ಅಸೆಸ್ ಮಾಡ್ತಾರೆ. ಅಂದರೆ ಅರ್ಲಿ ಸ್ಟೇಜಸ್ ಆಫ್ ದ ಅಸೆಸಿಂಗ್, ಇದನ್ನು ಪಬ್ಲಿಕ್ ಸ್ಟೇಜ್ನ ಲೇಟರ್ ಥರ್ಡ್ ಲೆವೆಲಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟ್ ಸ್ಟೇಜಸಲ್ಲಿ ಏನು ಅಸೆಸ್ ಮಾಡಿರ್ತಾರೆ ಅದ್ರ ಜೊತೆಗೆ ಕಾನ್ಫ್ಲಿಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನಂಬರ್ ಆಫ್ ಪ್ರಾಜೆಕ್ಟ್ ವಿತ್ ಸಿಗ್ನಿಫಿಕೆಂಟ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಹ್ಯಾವ್ ಎಕ್ಸ್ಕ್ಲೂಡೆಡ್ ಫ್ರಮ್ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇರುತ್ತೆ, ಅದು ಎನ್ವಿರಾನ್ಮೆಂಟ್ಗೆ ತುಂಬ ಡ್ಯಾಮೇಜ್ನ ಕಾಸ್ ಮಾಡ್ತಿರುತ್ತೆ. ಅಂಥ ಪ್ರಾಜೆಕ್ಟನ್ನು ಈ ಒಂದು ಮ್ಯಾಂಡೇಟರಿ ಪಬ್ಲಿಕ್ ಹಿಯರಿಂಗಿಂದ ಎಕ್ಸ್ಕ್ಲೂಡ್ ಮಾಡಿಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಒಂದು ಕನ್ಸರ್ನ್. ಡಾಟಾ ಏನು ಕಲೆಕ್ಟ್ ಮಾಡ್ತಾರಲ್ವ, ಅದು ಇಂಡಿಜಿನಿಯಸ್ ನಾಲೆಜ್ ಆಫ್ ದ ಲೋಕಲ್ ಪೀಪಲ್ಗೆ ರೆಸ್ಪೆಕ್ಟ್ ಕೊಡ್ದಲೇ ಇವರು ರ್ಯಾಂಡಮ್ ಆಗಿ ಕಲೆಕ್ಟ್ ಮಾಡೋವಂಥದ್ದು ಇರ್ಬೋದು. ಅಂದರೆ ಬಿಕಾಸ್ ಲೋಕಲ್ ಪೀಪಲ್ಸಿಗೆ ಆ ಒಂದು ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಸೊ ಯಾವ್ಯಾವ ಪ್ರಾಜೆಕ್ಟ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಹೊರಗಡೆಯಿಂದ ಬಂದಿರೋರಿಗಿಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರ ಒಪಿನಿಯನ್ನ ಇವರು ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಾಲಿಟಿ ಆಫ್ EIA ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದೊಂದು ಬಿಗ್ಗೆಸ್ಟ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಏನಕ್ಕೋಸ್ಕರ ಅಂದರೆ ಈ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಪ್ರೊಸೆಸ್ ಏನಿದೆ ಇದು ಕ್ವಾಲಿಟಿ ಆಫ್ EIA ರಿಪೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂದರೆ ಅದನ್ನು ಯಾವ ಥರ ಅದು ಕ್ಯಾರಿಡ್ ಔಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕೆಲವೊಬ್ಬರು ಅದನ್ನು ಕ್ವಾಲಿಟಿ ರಿಪೋರ್ಟನ್ನು ಪ್ರೊವೈಡ್ ಮಾಡ್ಬೋದು, ಕೆಲವೊಬ್ಬರು ಇಗ್ನೋರೆನ್ಸಿಂದ ಅದನ್ನು ಕ್ವಾಲಿಟಿನ ರೆಡ್ಯೂಸ್ ಕೂಡ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಲ್ಯಾಕ್ ಆಫ್ ಕ್ರೆಡಿಬಿಲಿಟಿ, ಸೊ ಅಂದರೆ ಇದರಲ್ಲಿ ತುಂಬ ಫ್ರಾಡ್ ಕೂಡ ಆಗ್ಬೋದು. ಏನಕ್ಕೋಸ್ಕರ ಅಂದರೆ ಈಗ ಎನಾರ್ಮಸ್ ಡಾಟಾ ಇರುತ್ತೆ ಸ್ಟಡಿ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಡಾಟಾ ಅಥವಾ ಸಮ್ ಫ್ಯಾಕ್ಟ್ಸ್ ಏನಿದೆ ಡಿಫ್ರೆಂಟ್ ಪ್ಲೇಸಸ್ಸಿಗೂ ಕೂಡ ಸೇಮ್ ಡಾಟಾನ ಯೂಸ್ ಮಾಡ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಫಾರೆಸ್ಟ್ ಏರಿಯಾಗೆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಡಾಟಾನ ಯೂಸ್ ಮಾಡಬೇಕಾಗಿರುತ್ತೆ. ಅದೇ ಓಷನ್ ರೀಸನ್ಸ್ ಅಥವಾ ಡೆಸರ್ಟ್ ಏರಿಯಾ, ಈ ಥರ ಕೆಲವೊಂದು ಪ್ಲೇಸಲ್ಲಿ ಯಾವ್ಯಾವ ಡಾಟಾ ಬೇಕಿರುತ್ತೆ ಆ ಒಂದು ಡಾಟಾನ ಯೂಸ್ ಮಾಡಬೇಕು. ಸೊ ಇದು ವೇರಿ ಆಗೋದ್ರಿಂದ ಏನಾಗುತ್ತೆ, ರಿಪೋರ್ಟ್ ಕೂಡ ವೇರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಈ ಒಂದು ಕನ್ಸರ್ನ್ಸ್ನ ನೋಡಿದ್ವಿ. ಕನ್ಸರ್ನ್ಸ್ ಇದ್ಮೇಲೆ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಕೆಲವೊಂದು ಮೆಷರ್ಸ್ ಇರುತ್ತಲ್ವಾ. ಸೊ ಏನೇನು ಮೆಷರ್ಸ್ನ ಸಜೆಸ್ಟ್ ಮಾಡಿದ್ದಾರೆ ಅಂದರೆ, ಒಂದು ಫಸ್ಟ್ ಥಿಂಗ್ ಏನಂದರೆ ಇಂಡಿಪೆಂಡೆಂಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಅದು ಎಕ್ಸ್ಪರ್ಟೈಸ್ನ ನಾವು ಅಚೀವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಸೆಕ್ಟರ್ ವೈಸ್ EIA ನೀಡೆಡ್. ಸೊ ಅಂದರೆ ಯಾವ್ಯಾವ ಸೆಕ್ಟರಿಗೆ ನಾವು ಸ್ಟಡಿ ಮಾಡಬೇಕು ಆ ಸೆಕ್ಟರ್ ವೈಸ್ ಆಗಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ನಾವು ಕ್ಯಾಟಗರೈಸ್ ಮಾಡೋದ್ರಿಂದ ಏನಾಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಸೆಂಟ್ರಲೈಸ್ಡ್ ಬೇಸ್ ಲೈನ್ ಡಾಟಾ ಬ್ಯಾಂಕ್ ಅಂದರೆ ಸೆಂಟ್ರಲೈಸ್ಡ್ ಡಾಟಾ ಬೇಸ್ನ ನಾವು ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಡೂಪ್ಲಿಕೇಶನ್ನ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಡಿಸಮಿನೇಷನ್ ಆಫ್ ಆಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪ್ರಾಜೆಕ್ಟ್ ಫ್ರಮ್ ನೋಟಿಫಿಕೇಶನ್ ಆಫ್ ಕ್ಲಿಯರೆನ್ಸ್ ಟು ಲೋಕಲ್ ಕಮ್ಯುನಿಟಿ ಆ್ಯಂಡ್ ಜನರಲ್ ಪಬ್ಲಿಕ್. ಸೊ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು. ಸೊ ಏನು ಕಲೆಕ್ಟ್ ಮಾಡ್ತಿದ್ದಾರೆ, ಅನ್ನೋದನ್ನ ಇನ್ಫಾರ್ಮೇಷನ್ ಏನೇನು ಕಲೆಕ್ಟ್ ಮಾಡ್ತಿದ್ದಾರೆ, ಆ ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಜನರಲ್ ಪಬ್ಲಿಕ್ಕಿಗೂ ಕೂಡ ಅವೈಲಬಲ್ ಆಗೋ ಥರ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಮತ್ತು ಅಪ್ಲಿಕಬಿಲಿಟಿ, ಸೊ ಎಲ್ಲ ಪ್ರಾಜೆಕ್ಟಿಗೂ ಏನು ಎಕೋಸಿಸ್ಟಮ್ಗೆ ಸಿಗ್ನಿಫಿಕೆಂಟ್ ಆಲ್ಟ್ರೇಷನ್ ಮಾಡ್ತಿರ್ತವೆ ಅಂಥ ಎಲ್ಲ ಪ್ರಾಜೆಕ್ಟಿಗೂ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸನ್ನ ಮ್ಯಾಂಡೇಟರಿ ಮಾಡಬೇಕು, ಎಕ್ಸೆಪ್ಷನ್ನ ರೆಡ್ಯೂಸ್ ಮಾಡಬೇಕು. ಯಾವುದೇ ಒಂದು ಎಕ್ಸೆಪ್ಷನ್ನ ಕೊಡ್ದಲೇ ಪ್ರತಿಯೊಂದು ಪ್ರಾಜೆಕ್ಟು ಎನ್ವಿರಾನ್ಮೆಂಟ್ ಆಲ್ಟ್ರೇಷನ್ ಮಾಡೋ ಅಂಥ ಚಾನ್ಸಸ್ ಇರೋವಂಥ ಎಲ್ಲ ಪ್ರಾಜೆಕ್ಟನ್ನು ಈ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪ್ರೊಸೆಸ್ಸಿಗೆ ತೊಗೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಯಾವುದೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಕೂಡ ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾಸಲ್ಲಿ ಪರ್ಮಿಷನ್ನ ಕೊಡಬಾರ್ದು. ಯಾವುದೇ ಪ್ರಾಜೆಕ್ಟ್ ಇರಲಿ, ಅದು ಎನ್ವಿರಾನ್ಮೆಂಟಲ್ಗೆ ಡ್ಯಾಮೇಜ್ ಮಾಡ್ತಿದೆ ಅಂದಾಗ ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾಸಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ಪಬ್ಲಿಕ್ ಹಿಯರಿಂಗ್ ಅಂದರೆ ಪಬ್ಲಿಕ್ ಹಿಯರಿಂಗ್ನ
ಮ್ಯಾಂಡೇಟರಿ ಮಾಡಬೇಕು. ಸೊ ಎಲ್ಲ ಒಂದು ಎನ್ವಿರಾನ್ಮೆಂಟಲಿ ಇಂಪ್ಯಾಕ್ಟ್ ಮಾಡೋಂಥ ಪ್ರಾಜೆಕ್ಟಿಗೆ ಪಬ್ಲಿಕ್ ಹಿಯರಿಂಗ್ನ ಮ್ಯಾಂಡೇಟರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಪಬ್ಲಿಕ್ ಹಿಯರಿಂಗು ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಮಾಡ್ತಿದೆ, ಇವಾಗ ಯುಟಿಲೈಸೇಷನ್ ಮತ್ತು ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ರಿಲೇಟೆಡ್ ಆಗಿ ಇದೆ. ಸೊ ಅಂದರೆ ಅದನ್ನು ಹೆಂಗೆ ಯುಟಿಲೈಸ್ ಮಾಡಬೇಕು, ಎಕ್ಸ್ಪ್ಲಾಯ್ಟ್ ಆಗೋದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಮೇಲೆ ಇದೆ. ಸೊ ಅದನ್ನು ನಾವೇನು ಮಾಡಬೇಕು ಅಂದರೆ ಕನ್ಸರ್ವ್ ಮಾಡೋ ಅಂಥ ಒಂದು ಪ್ರೊಸೆಸ್ಸಿಗೆ ಶಿಫ್ಟ್ ಮಾಡ್ಕೋಬೇಕು. ಹೆಂಗೆ ನ್ಯಾಚುರಲ್ ರಿಸೋರ್ಸಸ್ನ ಕನ್ಸರ್ವ್ ಮಾಡಬೇಕು ಅನ್ನೋ ಒಂದು ಟಾಪಿಕ್ನ ನಮ್ಮದು ಏಮ್ ಆಗಿಟ್ಕೊಂಡು ಇದನ್ನು ಅಸೆಸ್ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಮತ್ತು ಲ್ಯಾಂಡ್ ಕ್ಲಿಯರೆನ್ಸ್. ಸೊ ಅಂದರೆ ಈ ಒಂದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏಜೆನ್ಸೀಸ್ ಏನು ಮಾಡಬೇಕು, ಫುಲ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಪ್ರೊವೈಡ್ ಮಾಡೋವರೆಗೂ ಸೊ ಈ ಒಂದು ಇಂಡಸ್ಟ್ರೀಸ್ನ ಅಥವಾ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಿಡಬಾರ್ದು. ಸೊ ಅನ್ನೋದನ್ನು ಇವರು ಹೇಳ್ತಿದ್ದಾರೆ. ಮತ್ತು ಈ ಒಂದು ಕಮಿಟೀಸ್ನ ಏನು ಫಾರ್ಮ್ ಮಾಡ್ತಿದ್ದಾರೆ, ಆ ಕಮಿಟೀಸ್ನಲ್ಲಿ ಎಕ್ಸ್ಪರ್ಟ್ ಪೀಪಲ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ರಿಲೆವೆಂಟ್ ಫೀಲ್ಡ್ಸಲ್ಲಿ ಏನಿರ್ತಾರೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಎಕ್ಸ್ಪರ್ಟ್ ಕಮಿಟಿನ ಕಂಪೋಸ್ ಮಾಡೋದ್ರಿಂದ ಸೊ ಎಫಿಷಿಯೆಂಟಾಗಿ ಅವರು ಡಿಸಿಷನ್ನ ತಗೊಳ್ಳೋವಂಥ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಆಲ್. ಎನ್ವಿರಾನ್ಮೆಂಟು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಮತ್ತು ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನೀವು ಇಮಿಡಿಯೇಟ್ ನೋಟಿಫಿಕೇಷನ್ನ ಪಡ್ಕೊಳ್ಬೋದು. ಥ್ಯಾಂಕ್ ಯು ಆಲ್.